ಗಾರೆ ತಯಾರಿಸುವುದು ಮತ್ತು ಝರಿ ತುಂಬಿಸುವುದು. ಮಾರ್ಟರ್ ಮೇಕಿಂಗ್ ಅಂಡ್ ಝರಿ ಫಿಲ್ಲಿಂಗ್. ಮೋರ್ಟಾರ್ ಅಂದರೆ ಸಿಮೆಂಟ್ ಗಾರೆ ಎಂದು ಕರೆಯಲ್ಪಡುವ ಇಟ್ಟಿಗೆ ಕೆಲಸ ಮತ್ತು ಕಲ್ಲಿನ ಕೆಲಸಕ್ಕಾಗಿ ಮತ್ತು ಗೋಡೆಗಳನ್ನು ಪ್ಲಾಸ್ಟರಿಂಗ್ ಮಾಡಲು ಬಳಸುವ ಪೇಸ್ಟ್ ಆಗಿದೆ. ಗಾರೆ ಅನುಪಾತಗಳು ಬೇರೆ ಬೇರೆ ಕೆಲಸಗಳಿಗೆ ಬದಲಾಗುತ್ತವೆ. ಉದಾಹರಣೆಗೆ 1:5, 1:6 ಅಥವಾ ಯಾವುದೇ ಇತರ ಅನುಪಾತವನ್ನು ಅಗತ್ಯವಿರುವಂತೆ ಬಳಸಬಹುದು. ಗೋಡೆಯಲ್ಲಿ ಬಿರುಕು ಅಥವಾ ಇಟ್ಟಿಗೆಗಳ ನಡುವಿನ ಖಾಲಿ ಜಾಗವನ್ನು ಮುಚ್ಚುವುದನ್ನು ಝರಿ ಅಥವಾ ಬಿರುಕು ತುಂಬುವುದು ಎಂದು ಕರೆಯಲಾಗುತ್ತದೆ. ಈ ಬಿರುಕು ಸಿಮೆಂಟ್ ಮತ್ತು ಮರಳಿನ ಮಿಶ್ರಣದಿಂದ ತುಂಬಲಾಗುತ್ತದೆ. ಈ ವಿಡಿಯೋದಲ್ಲಿ ಗಾರೆಯನ್ನು ಹೇಗೆ ತಯಾರಿಸುವುದು ಮತ್ತು ಬಿರುಕು ತುಂಬಲು ಸರಿಯಾದ ಪ್ರಕ್ರಿಯೆಯನ್ನು ನಾವು ಕಲಿಯುತ್ತೇವೆ. ಮೊದಲಿಗೆ ಈ ಪ್ರಕ್ರಿಯೆಗೆ ನಮಗೆ ಯಾವ ಸಾಮಗ್ರಿಗಳು ಮತ್ತು ಉಪಕರಣಗಳು ಬೇಕು ಎಂದು ನೋಡೋಣ. ಗಾರೆ ತಯಾರಿಸಲು ಸಿಮೆಂಟ್, ಮರಳು, ನೀರು, ಗಾರೆ ಪ್ಯಾನ್, ವುಡನ್ ಪ್ಲಾಟ್, ಟ್ರೋವೆಲ್ ಮತ್ತು ಸಲಿಕೆ ಬೇಕಾಗುತ್ತದೆ. ಝರಿ ಅಥವಾ ಬಿರುಕು ತುಂಬುವ ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಮೊದಲು ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ಕೆಲಸ ಮಾಡುವಾಗ ಸೇಫ್ಟಿ ಬೂಟುಗಳು ಮತ್ತು ಸೇಫ್ಟಿ ಏಪ್ರನ್ ಬಳಸಿ. ಗಾರೆ ತಯಾರಿಸುವಾಗ ರಬ್ಬರ್ ಹ್ಯಾಂಡ್ ಗ್ಲೌಸ್ಗಳನ್ನು ಬಳಸಿ. ಗಾರೆ ನೆಲದ ಮೇಲೆ ಬೀಳದಂತೆ ಗಾರೆ ಮಾಡಲು ಗಾರೆ ಪ್ಯಾನ್ ಬಳಸಿ. ಈಗ ಈ ಪ್ರಕ್ರಿಯೆಯತ್ತ ಗಮನ ಹರಿಸೋಣ. ಗಾರೆ ತಯಾರಿಸುವುದು. ನೀವು ಪ್ಲಾಸ್ಟರಿಂಗ್ ಪ್ರಾರಂಭಿಸುವ ಮೊದಲು ನಿಮಗೆ ಎಷ್ಟು ಗಾರೆ ಬೇಕು ಎಂದು ನಿರ್ಧರಿಸಿ. ಗಾರೆಯನ್ನು ಮಿಶ್ರಣ ಮಾಡಲು ಮೋರ್ಟಾರ್ ಪ್ಯಾನ್ ಬಳಸಿ. ಇದು ಗಾರೆಯು ಹಾಳಾಗುವುದನ್ನು ತಡೆಯುತ್ತದೆ. ಮೊದಲು ಪ್ಲಾಸ್ಟರಿಂಗ್ ಪ್ರಮಾಣಕ್ಕೆ ಅನುಗುಣವಾಗಿ ಮೋರ್ಟಾರ್ ಪ್ಯಾನ್ನಲ್ಲಿ ಹಾಕಿ. ನಂತರ ಅಗತ್ಯಕ್ಕೆ ಅನುಗುಣವಾಗಿ ಸಿಮೆಂಟ್ ಅನ್ನು ಹಾಕಿ. ಮರಳು ಮತ್ತು ಸಿಮೆಂಟ್ ಅನ್ನು ಟ್ರೋವೆಲ್ ಬಳಸಿ ಮಿಶ್ರಣ ಮಾಡಿ. ಈಗ ಮರಳು ಮತ್ತು ಸಿಮೆಂಟ್ ಮಿಶ್ರಣಕ್ಕೆ ನೀರನ್ನು ಸೇರಿಸಿ. ಇಡೀ ಮಿಶ್ರಣವನ್ನು ಮತ್ತೊಮ್ಮೆ ಚೆನ್ನಾಗಿ ಕಲಸಿ. ಒಮ್ಮೆ ಬೆರೆಸಿದ ನಂತರ ಅದನ್ನು ತಕ್ಷಣವೇ ಬಳಸಬಹುದು. ಝರಿ ಅಥವಾ ಬಿರುಕು ತುಂಬುವುದು. ಮೊದಲನೆಯದಾಗಿ ಬಿರುಕಿನಲ್ಲಿ ನೀರನ್ನು ಸಿಂಪಡಿಸಿ. ಇದರಿಂದ ಅಲ್ಲಿರುವ ಧೂಳು ಹೊರಬರುತ್ತದೆ. ಪ್ಲಾಸ್ಟರ್ ಮಾಡಲು ಟ್ರೋವೆಲ್ ಬಳಸಿ. ಗಾರೆಯನ್ನು ಒಂದು ಗಾರೆ ಪ್ಯಾನ್ನಲ್ಲಿ ಇಟ್ಟುಕೊಳ್ಳಿ. ಇದರಿಂದ ನೀವು ಅದನ್ನು ಹತ್ತಿರದಲ್ಲೇ ಇಟ್ಟುಕೊಂಡು ಪ್ಲಾಸ್ಟರ್ ಮಾಡಬಹುದು. ಝರಿ ಅಥವಾ ಬಿರುಕಿನ ಮೇಲಿನಿಂದ ಪ್ಲಾಸ್ಟರಿಂಗ್ ಪ್ರಾರಂಭಿಸಿ. ಪ್ಲಾಸ್ಟರ್ ಅನ್ನು ಸೆಟ್ ಮಾಡಲು ಅದರ ಮೇಲೆ ವುಡನ್ ಫ್ಲೋಟ್ ಅನ್ನು ಚಲಾಯಿಸಿ ಮತ್ತು ನಿಧಾನವಾಗಿ ಕೆಳಭಾಗದತ್ತ ಸಾಗಿ. ಈ ರೀತಿಯಾಗಿ ಬಿರುಕನ್ನು ಪ್ಲಾಸ್ಟರ್ ಮಾಡಲಾಗುತ್ತದೆ. ಪ್ಲಾಸ್ಟರಿಂಗ್ ಮುಗಿದ ನಂತರ ಪೈಪ್ ಮೇಲಿನ ಎಂಡ್ ಪ್ಲಗ್ ಅನ್ನು ಪರಿಶೀಲಿಸಿ ಮತ್ತು ಅದರಲ್ಲಿ ಸಿಲುಕಿರುವ ಗಾರೆಯನ್ನು ಬಟ್ಟೆಯಿಂದ ಸ್ವಚ್ಛಗೊಳಿಸಿ. ಈಗ ಕೆಲಸದ ಗುಣಮಟ್ಟವನ್ನು ಖಚಿತಪಡಿಸಿಕೊಳ್ಳಲು ನಾವು ಪರಿಶೀಲನೆಯನ್ನು ಹೇಗೆ ನಡೆಸಬಹುದು ಎಂದು ನೋಡೋಣ. ಗಾರೆ ಅನುಪಾತ ಸರಿಯಾಗಿದೆಯೇ ಎಂದು ಪರಿಶೀಲಿಸಿ. ಬಿರುಕಿನಲ್ಲಿ ಗಾರೆಯನ್ನು ತುಂಬುವಾಗ ಹೆಚ್ಚಿನ ಗಾರೆಯನ್ನು ಬಿರುಕಿನಲ್ಲಿ ತುಂಬಬೇಕು. ಗೋಡೆಯ ಮೇಲಿನ ಪ್ಲಾಸ್ಟರ್ ಲೆವೆಲ್ ಪರಿಶೀಲಿಸಿ. ಗಾರೆ ತಯಾರಿಸುವ ಮತ್ತು ಬಿರುಕು ತುಂಬುವ ಪ್ರಕ್ರಿಯೆಯನ್ನು ಮತ್ತೊಮ್ಮೆ ಸಂಕ್ಷಿಪ್ತವಾಗಿ ನೋಡೋಣ. ಸಾರಾಂಶ. ಈ ವಿಡಿಯೋದಲ್ಲಿ ನಾವು ಮೋರ್ಟಾರ್ ಅನ್ನು ಹೇಗೆ ತಯಾರಿಸಬೇಕು ಮತ್ತು ಝರಿಯನ್ನು ಪರಿಣಾಮಕಾರವಾಗಿ ಹೇಗೆ ತುಂಬಬೇಕು ಎಂಬುದನ್ನು ತಿಳಿದುಕೊಂಡೆವು. ಈ ಪ್ರಕ್ರಿಯೆಗೆ ಅಗತ್ಯವಿರುವ ಸಾಮಗ್ರಿಗಳು ಮತ್ತು ಉಪಕರಣಗಳ ಬಗ್ಗೆ ನಾವು ಕಲಿತಿದ್ದೇವೆ. ಗಾರೆಯನ್ನು ಮಿಶ್ರಣ ಮಾಡುವುದು, ಬಿರುಕುಗಳನ್ನು ತುಂಬುವುದು ಮತ್ತು ಪ್ಲಾಸ್ಟರ್ ಸರಿಯಾಗಿ ಸೆಟ್ ಆಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ಅಗತ್ಯವಾದ ಹಂತಗಳನ್ನು ವಿಡಿಯೋ ಒಳಗೊಂಡಿದೆ. ಹೆಚ್ಚುವರಿಯಾಗಿ ಸರಿಯಾದ ಗಾರೆ ಅನುಪಾತ ಮತ್ತು ಪ್ಲಾಸ್ಟರ್ನ ಸಮತೆಯನ್ನು ಪರಿಶೀಲಿಸುವುದು ಸೇರಿದಂತೆ ಕೆಲಸದ ಗುಣಮಟ್ಟವನ್ನು ಹೇಗೆ ಪರಿಶೀಲಿಸುವುದು ಎಂಬುದನ್ನು ನಾವು ಚರ್ಚಿಸಿದ್ದೇವೆ. ಈಗ ನಿಮಗಾಗಿ ಒಂದು ಪ್ರಶ್ನೆ. ಝರಿ, ಜಂಟಿ ಅಥವಾ ಬಿರುಕು ತುಂಬುವಿಕೆ ಯಾವ ಯಾವ ಕೆಲಸಗಳಲ್ಲಿ ಬಳಸಲಾಗುತ್ತದೆ?